ಇರಲಿಯಪ್ಪ, ಚರ್ಚೆ ಮುಗಿತಾ? ಸಾಕು ಸಾಕು, ಶುರು ಮಾಡೋಣ. ಚಲೋ, ಕಿರು ಪರೀಕ್ಷೆ 1 ಇದರ ವಿವರಣೆ ನೋಡೋಣ ಮಕ್ಕಳೇ. ಮೊದಲನೇ ಪ್ರಶ್ನೆ ಗಮನ ಇಲ್ಲಿರಲಿ. ಮೊದಲನೇ ಪ್ರಶ್ನೆ, ಮೊದಲ 6 ಪೂರ್ಣ ಸಂಖ್ಯೆಗಳ ಮೊತ್ತ. ನನಗೆ ಗೊತ್ತು ಭಾಳ ಜನ ಏನು ಮಾಡಿರ್ತೀರಿ ಗೊತ್ತಾ? 1 2 3 4 5 6 ಮೊದಲ 6 ಪೂರ್ಣ ಸಂಖ್ಯೆಗಳ ಮೊತ್ತ ಅಂತ ತೆಗೆದಿರ್ತೀರಿ. ಪೂರ್ಣ ಸಂಖ್ಯೆಗಳು ಶುರುವಾಗೋದೆಲ್ಲಿಂದ? 0ಇಂದ ಶುರುವಾಗ್ತವೆ. ಸೊ 6 ತಗೊಬಾರ್ದು ಮಕ್ಕಳೇ, ಒಂದ್ರ ಮೇಲೆ ಇನ್ನೊಂದು 0 ಇಟ್ಬಿಡ್ಬೇಕು. ಇವೇ ಮೊದಲ 6 ಪೂರ್ಣ ಸಂಖ್ಯೆಗಳು. ಭಾಳಷ್ಟು ಜನ 6 ತಗೊಂಡಿರ್ತೀರಿ, ನನಗೆ ಗೊತ್ತು, ಹೌದಾ? ಹಾಂ, 0 + 1 1 1 1 1 2 3 3 6 4 10 5 ಆಪ್ಷನ್ ವೆರಿ ಯಾ ಈಸಿ. ಆದರೆ ಕೆಲವ್ರು ಕನ್ಫ್ಯೂಷನ್ ಮಾಡ್ಕೊಂಡಿದ್ದೀರಿ, ತೊಂದರೆ ಇಲ್ಲ. ಸೊ ಆನ್ಲೈನಲ್ಲೂ ಸಹ ಯಾರು ನೋಡ್ತಿದ್ದೀರ ಮಕ್ಕಳೇ, ಈ ಪರೀಕ್ಷೆ ನೀವು ಬರ್ದಿಲ್ಲ ಅನ್ನೋದಾದರೆ ಯೂಟ್ಯೂಬಲ್ಲಿ ಯಾರು ನೋಡ್ತಿದ್ದೀರಿ, ಸಮಯ ಇದೆ, ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಪರೀಕ್ಷೆ ಬೇಕಾದ ಲಿಂಕನ್ನು ಹಾಕಿದ್ದೀವಿ, ಅಲ್ಲಿ ಹೋಗಿಯೂ ಸಹ ನೀವು ಪರೀಕ್ಷೆನ ಅಟೆಂಡ್ ಮಾಡ್ಬೋದು. 5 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಮತ್ತು ಅತಿ ಚಿಕ್ಕ ಸಂಖ್ಯೆಗಳ ನಡುವಿನ ವ್ಯತ್ಯಾಸ. 5 ಅಂಕಿ ಅತಿ ದೊಡ್ಡ ಸಂಖ್ಯೆ ಯಾವುದು? 5 ಅಂಕಿ ಅತಿ ದೊಡ್ಡ ಸಂಖ್ಯೆ 5 × 9. 5 ಅಂಕಿ ಅತಿ ಚಿಕ್ಕ ಸಂಖ್ಯೆ ಎಷ್ಟು? ಅಷ್ಟೇ. ಇವುಗಳ ವ್ಯತ್ಯಾಸ ಯಾವುದು? ಆಯ್ತಾ? ಆಪ್ಷನ್ ಸಿ. ಏನು ಮಾಡ್ತೀರ್ರಿ? ವಯಸ್ಸಾಗ್ಬಿಡ್ತು. ಇಲ್ಲ 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? 4 × 9 ಎಲ್ಲಿದೆ? ಆಪ್ಷನ್ ಬಿ. ಇಷ್ಟೇ. ಹಾಂ, 4 ಅಂಕಿಯ ಅತಿ ದೊಡ್ಡ ಸಂಖ್ಯೆ 4 × 9 ಅಷ್ಟೇ. ಸುಲಭ ಇತ್ತಲ್ವಾ? ನೋಡ್ರಪ್ಪ, ಫಸ್ಟ್ ಆಫ್ ಆಲ್ ಇದು ಬರೋಕ್ಕೆ ಆಗಲ್ಲ, 4 ಅಂಕಿ ಇಲ್ಲವೇ ಇಲ್ಲ. ಹಾಂ, ಇದರಲ್ಲಿ ಇದು 4 ಅಂಕಿ ಇಲ್ಲವೇ ಇಲ್ಲ, ಇದು 5 ಅಂಕಿ ಇದೆ, ಬರಲೇಬಾರ್ದು ಇದು. ಹಾಂ, ಇದನ್ನು ನೋಡಿರಿ, 4 ಅಂಕಿ ಇದ್ದಾವೆ, ಇದರಾಗಲಿ ಯಾವ್ದು ದೊಡ್ಡದು? ಮತ್ತು ಇದು ಬರಬಾರ್ದು, ಇಷ್ಟೇ. ಹೌದು ಹೌದು ಹೌದು. ಕೆಳಗಿನವುಗಳಲ್ಲಿ ಯಾವುದು 3ರ ಬಾಧ್ಯತೆಯನ್ನು ಹೊಂದಿಲ್ಲ? ಯಾವುದು ಹೊಂದಿಲ್ಲ? ಆಪ್ಷನ್ ಎ ಹೊಂದಿದೆಯಾ? 3ರ ಬಾಧ್ಯತೆ ನಿಮ್ಮ ನೆನಪಿದೆಯಾ? ಅಂಕಿಗಳ ಮೊತ್ತ ಅದು 3ರ ಗುಣಕ್ಕಾಗಿರಬೇಕು, 3ರ ಅಪವರ್ತಿ ಆಗಿರಬೇಕು. ಅವಾಗ ನಾವೇನಂತ ಹೇಳ್ಬೋದು, ಅದು 3ರ ಬಾಧ್ಯತೆನ ಹೊಂದಿದೆ ಅಂತ ಹೇಳ್ಬೋದಿತ್ತು. 3 + 1 4, 4 + 2 6 ಹೊಂದಿದೆ. 4 + 5 9 + 2 11 + 6 17 ಬರುತ್ತೆ. ಇದು ಬರಲ್ಲ ತಾನೇ? ಇದೇ ಹೊಂದದೇ ಇರುವಂತಹ ಸಂಖ್ಯೆ. ಯಾವುದು ಹೊಂದಿಲ್ಲ? ಯಾವುದು ಹೊಂದಿದೆ ಅಂತ ಕೇಳಿಲ್ಲ, ಯಾವುದು ಹೊಂದಿಲ್ಲ ಅಂತ ಕೇಳಿದ್ದೇವೆ. ಕರೆಕ್ಟ್? ಇದು ಹೊಂದಿದೆ, ಹೌದಾ? 9 + 3 12 + 7 19 19 + 2 21 ಬರುತ್ತೆ ಅಂಕೆಗಳ ಮೊತ್ತ. ಇದೆಷ್ಟು ಬರುತ್ತೆ? 2 3 12 ಬರುತ್ತೆ. ಇದೆಷ್ಟು ಬಂದಿತ್ತು? 6 ಬಂದಿತ್ತು. ಸೊ ಇದೊಂದು ಮಾತ್ರ ಹೊಂದಲ್ಲ. ಕರೆಕ್ಟ್? ಆಪ್ಷನ್ ಬಿ ಅದಕ್ಕೆ ಸರಿಯಾದ ಉತ್ತರ. ಓಕೆ, 2 ಅಂಕಿಯ ಚಿಕ್ಕ ಸಂಖ್ಯೆ ಮತ್ತು 3 ಅಂಕಿಯ ಅತಿ ದೊಡ್ಡ ಸಂಖ್ಯೆಗಳ ಗುಣಲಬ್ಧ. 2 ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು ಮಕ್ಕಳೇ? 2 ಅಂಕಿಯ ಚಿಕ್ಕ ಸಂಖ್ಯೆ ಯಾವುದು? 10. ವೆರಿ ಗುಡ್. 2 ಅಂಕಿಯ ಚಿಕ್ಕ ಸಂಖ್ಯೆ. ಮತ್ತು 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? 3 × 9. 3 ಅಂಕಿಯ ಅತಿ ದೊಡ್ಡ ಸಂಖ್ಯೆ ಯಾವುದು? 3 × 9 ಬರೀಬೇಕು. ಇವುಗಳ ಗುಣಲಬ್ಧ ಅಂದರೆ ಗುಣಿಸ್ಬೇಕು. 10ರಿಂದ ಏನೇ ಗುಣಿಸಿದ್ರು ಆ ಸಂಖ್ಯೆಗೆ ಮುಂದೆ ಒಂದು 0 ಬರುತ್ತೆ. ಆಪ್ಷನ್ ಡಿ. ಈಸಿ ಈಸಿ. ಟಡಾ 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 ಟಾ ಟಡಾ ಟಾ ಟಟ ಟಡಾ ಟಡಾ ಟಾ ಟಡಾ 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 ಟಡ 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 ಟಾ ಪ ಟಡ. 5 ಅಂಕಿ ಅತಿ ದೊಡ್ಡ ಸಂಖ್ಯೆ ಮಾಡಿರಿ ಅಂತ ಹೇಳಿದ್ದಾರೆ. ರೈಟ್, ಮಾಡೋಣ. 1 2 3 4 5 ಅಂಕೆಗಳನ್ನು ಪುನರಾವರ್ತಿಸದೆ ದೊಡ್ಡ ಸಂಖ್ಯೆ ಮಾಡಬೇಕಂದ್ರೆ ದೊಡ್ಡದ್ರಿಂದ ಚಿಕ್ಕದು
ದೊಡ್ಡ ಸಂಖ್ಯೆ ಮಾಡ್ಬೇಕಂದ್ರೆ ದೊಡ್ಡದಿಂದ ಚಿಕ್ಕದು ಸಾಕಷ್ಟು ಸರಿ ಹೇಳಿದ್ದೀವಿ, ಮರಿಬಾರ್ದು ಮಕ್ಕಳೇ. ದೊಡ್ಡ ಅಂಕೆ ಯಾವುದಿದೆ? 7 ಮೊದಲು ಬರಬೇಕು. ಮೊದಲು 7 ಬರುತ್ತೆ, ಮುಂದೇನು ಬರ್ತದೆ? 5 4 3 0. ಆಪ್ಷನ್ ಎ, ದೊಡ್ಡದ್ರಿಂದ ಚಿಕ್ಕದಕ್ಕೆ ಹೋಗಬೇಕು. ಭಾಳ ಜನ ಏನು ಮಾಡ್ತಾರೆ ಗೊತ್ತಾ? ಇದನ್ನು ಆಪ್ಷನ್ ಡಿ ಹಾಕಿರ್ತಾರೆ. ಇದು ದೊಡ್ಡದು ಸರ್, ನೋಡಿ ಸರ್ ಎಲ್ಲದು ದೊಡ್ಡದಲ್ಲಿ ಎಲ್ಲದರಲ್ಲಿ ಇರೋದು ಇದೇ ದೊಡ್ಡದು ಅಂತ ಹಾಕಿರ್ತಾರೆ. ಅಲ್ಲಪ್ಪ 9 ಇಲ್ಲವೇ ಇಲ್ಲ ಅಲ್ಲಿ, ಹೆಂಗೆ ಬಳಸಿದ್ರಿ ಇದನ್ನು? 9 8 ಸಹ ಅಲ್ಲಿ ಉಪಸ್ಥಿತಿ ಇಲ್ಲ, ಹೇಗೆ ಬಳಸಿದ್ರಿ? 6 ಸಹ ಇಲ್ಲ ಅಲ್ಲಿ, ಹೇಗೆ ಬಳಸಿದ್ರಿ? ಹಾಂ ಹೌದಾ? ಆಪ್ಷನ್ ನೋಡ್ಬಿಡ್ತೀರಿ, ದೊಡ್ಡ ಸಂಖ್ಯೆ ಕೇಳಿದರೆ ಇದೇ ದೊಡ್ಡದು ಸರ್. 7 ಮತ್ತು 73 ನೋಡಮ್ಮ, ಒಂದೇ ಪದ್ಧತಿ ಇಲ್ಲ ಮಕ್ಕಳೇ. ಆನ್ಲೈನಲ್ಲಿ ಯಾರು ನೋಡ್ತಿದ್ದೀರಿ, ಈ ಲೆಕ್ಕ ಮಾಡಲಿಕ್ಕೆ ಒಂದೇ ಪದ್ಧತಿ ಇರಲ್ಲ. ನೀವು ನಿಮ್ಮದೇ ಆದ ಪದ್ಧತಿನ ಅನುಸರಿಸಿರ್ಬೋದು, ಲೆಕ್ಕ ಸರಿಯಾಗಬೇಕು ಮುಖ್ಯವಾಗಿ. ಆ ಥರ ಎಷ್ಟು ಲೆಕ್ಕ ಕೊಟ್ಟರು ನಮಗೆ ಉತ್ತರ ಸರಿಯಾಗಿ ಬರಬೇಕು, ಅದೇ ಸರಿಯಾದ ಪದ್ಧತಿ. ನಾನು ಹೇಳ್ಕೊಟ್ಟ ಪದ್ಧತಿ ಫೈನಲ್ ಅಲ್ಲ, ನೀವು ನಿಮ್ಮದೇ ಆದ ಪದ್ಧತಿಯಲ್ಲಿ ನೀವು ಮಾಡ್ಬೋದು. ಪ್ರಶ್ನೆ ಏನಂತ ಇದೆ? ಇದು 7ನೇ ಪ್ರಶ್ನೆ ಅಪ್ಪ, ಮತ್ತು 7.7 ಅನ್ಕೊಂಬಿಟ್ಟಿರಿ. 7 ಮತ್ತು 73ಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? 2 ಅವಿಭಾಜ್ಯ ಸಂಖ್ಯೆಗಳು. ಹೌದಾ? ಆಪ್ಷನ್ ಎ ಸರಿ ಆಗ್ತದೆ. 7 ಮಾತ್ರ ಅವಿಭಾಜ್ಯ ಸಂಖ್ಯೆ ಅಂತ ಹೇಳೋಕ್ಕಾಗತ್ತಾ? ಅಥವಾ 73 ಮಾತ್ರ ಅವಿಭಾಜ್ಯ ಸಂಖ್ಯೆ ಅಂತ ಹೇಳೋಕ್ಕಾಗತ್ತಾ? ಸಂಖ್ಯೆ ಆಗಬೇಕು, ಸಾರಿ, 2 ಭಾಜ್ಯ ಸಂಖ್ಯೆಗಳೇ, ಅದು ಅಂತೂ ಅಲ್ವೇ ಅಲ್ಲ, 2 ಸಹ ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳ ಜ್ಞಾನ ಭಾಳ ನಮಗೆ ಸಹಕಾರಿಯಾಗ್ತದೆ ಇಂಥ ಪ್ರಶ್ನೆಗಳಲ್ಲಿ. ಇಲ್ಲೂ ಸಹ ಅವಿಭಾಜ್ಯ ಸಂಖ್ಯೆ ಆಗಿರುವಂತಹ ಸರಿ ಸಂಖ್ಯೆ ಯಾವುದು ಅಂತ ಕೇಳಿದ್ದೇವೆ. ಅವಿಭಾಜ್ಯ ಸಂಖ್ಯೆ ಆಗಿರುವಂತಹ ಒಂದೇ ಒಂದು ಸರಿ ಸಂಖ್ಯೆ ಅಂದರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಲೆಕ್ಕ ಏನೂ ಮಾಡುವಂಥದ್ದು ಇದ್ದಿದ್ದಿಲ್ಲ. ಹೌದು ತಾನೇ ಮಕ್ಕಳೇ? ಫ್ಯಾಂಟಾಸ್ಟಿಕ್, ಈಸಿ ಇತ್ತು. ನೇರ ಪ್ರಶ್ನೆ. 3 0 4 ಮತ್ತು 9 ಬಳಸಿಕೊಂಡು ಯಾವುದನ್ನು? 3 0 4 ಮತ್ತು 9 ಬಳಸಿಕೊಂಡು 5 ಅಂಕಿಯ ಗರಿಷ್ಠ ಸಂಖ್ಯೆಯನ್ನು ರಚಿಸಬೇಕಂತೆ. ಇದನ್ನು ಬಳಸಿಕೊಂಡು 5 ಅಂಕಿಯ ಗರಿಷ್ಠ ಸಂಖ್ಯೆಯನ್ನು ರಚಿಸಬೇಕಂತೆ ಮಕ್ಕಳೇ. 1 2 3 4 5. ದೊಡ್ಡ ಸಂಖ್ಯೆ, ಗರಿಷ್ಠ ಸಂಖ್ಯೆ ಅಂದರೆ ದೊಡ್ಡ ಸಂಖ್ಯೆ, ಗರಿಷ್ಠ ಸಂಖ್ಯೆ ಅಂದರೆ ದೊಡ್ಡ ಸಂಖ್ಯೆ. ದೊಡ್ಡ ಸಂಖ್ಯೆ ಮಾಡ್ಬೇಕಂದ್ರೆ ದೊಡ್ಡದ್ರಿಂದ ಚಿಕ್ಕದಕ್ಕೆ ಬರಿತೀವಿ, ದೊಡ್ಡದ್ರಿಂದ ಚಿಕ್ಕದಕ್ಕೆ ಬರಿತೀವಿ, ದೊಡ್ಡದ್ರಿಂದ ಚಿಕ್ಕದಕ್ಕೆ ಬರಿತೀವಿ. ಕರೆಕ್ಟಾ? ಸೊ ದೊಡ್ಡದು ಯಾವುದಿದೆ? 9. ತದನಂತರ 4 3 0. ಹೌದಲ್ವಾ? ಹೌದಲ್ವಾ? ಇಲ್ಲಿ ಇನ್ನೂ ಒಂದು ಜಾಗ ಉಳಿತದೆ, 5 ಅಂಕೆ ಸಂಖ್ಯೆ. ನಾನು ಗರಿಷ್ಠ ಸಂಖ್ಯೆ ರಚನೆ ಮಾಡಬೇಕಾದ್ರೆ ಮಕ್ಕಳೇ, ನಾನು ಗರಿಷ್ಠ ಸಂಖ್ಯೆನ ರಚನೆ ಮಾಡಬೇಕಾದ್ರೆ ಯಾವ ಅಂಕೆನ ಪುನರಾವರ್ತನೆ ಮಾಡ್ತೀನಿ? ಗರಿಷ್ಠ ಅಂಕೆನೇ ಪುನರಾವರ್ತನೆ ಮಾಡ್ತೀನಿ. ಸೊ ಆಬ್ಸಲ್ಯೂಟ್ಲಿ ರೈಟ್. ಸೊ ಇದಕ್ಕೇನು ಬರ್ತದೆ? ಆಪ್ಷನ್ ಬಿ ಬರ್ತದೆ. ಹೋಗೋಣ ಮಕ್ಕಳೇ. ರೈಟ್. 5 ಅಂಕಿಯ ಕನಿಷ್ಠ ಸಂಖ್ಯೆಯನ್ನು 5 ಅಂಕಿಯ ಕನಿಷ್ಠ ಸಂಖ್ಯೆಯನ್ನು 5 0 ಮತ್ತು 7 ಅಂಕೆಗಳನ್ನು ಬಳಸಿಕೊಂಡು ರಚಿಸಿರಿ. ಓ 5 0 ಮತ್ತು 7 ಇವು 3ನಷ್ಟೇ ಬಳಸಬೇಕಂತೆ. ಎಷ್ಟು ಅಂಕಿಯ ಕನಿಷ್ಠ ಸಂಖ್ಯೆ? 1 2 3 4 5 ಅಂಕಿಯ ಕನಿಷ್ಠ ಸಂಖ್ಯೆಯನ್ನು ರಚಿಸಬೇಕಂತೆ. ಕನಿಷ್ಠ ಸಂಖ್ಯೆ ರಚಿಸಬೇಕಾದ್ರೆ ನಾನು ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗ್ಬೇಕು. ಸೊ ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗೋಣ. 3 ಇದೆ, ಅಲ್ಲಿ 3 ಅಂಕಿ ಇದ್ದಾವೆ, 0 5 7. ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗಿದ್ದೀನಿ. ಕರೆಕ್ಟಾ? ಚಿಕ್ಕದ್ರಿಂದ ದೊಡ್ಡದಕ್ಕೆ ಹೋಗಿದ್ದೀನಿ. ಆದರೆ ಇನ್ನೂ 2 ಸ್ಥಾನ ಖಾಲಿ ಇದೆ. ಅಲ್ಲಿ ನಾನು ಚಿಕ್ಕ ಸಂಖ್ಯೆ ರಚನೆ ಮಾಡಬೇಕಾದ್ರೆ ಚಿಕ್ಕ ಅಂಕೆಗಳ ಪುನರಾವರ್ತನೆ ಮಾಡ್ತೀವಿ. ಹೌದಲ್ವಾ? ನಾವು ಚಿಕ್ಕ ಸಂಖ್ಯೆ ರಚನೆ ಮಾಡಬೇಕಾದ್ರೆ ಇದರಲ್ಲಿ ಚಿಕ್ಕ ಅಂಕೆ ಯಾವುದಿದೆ? 0. ಇದೇ ತಾನೇ ಚಿಕ್ಕದು ಷರತ್ತು, ಇದೇ ತಾನೇ ಚಿಕ್ಕದು. ಇದರ ಪುನರಾವರ್ತನೆ ಮಾಡಿದ್ವಿ. ಫ್ಯಾಂಟಾಸ್ಟಿಕ್. ಆದರೆ ಇದು 5 ಅಂಕೆ ಸಂಖ್ಯೆ. ಸೊ ಕಲೇಶ್ ಇದನ್ನು 5 ಅಂಕೆ ಸಂಖ್ಯೆ ಮಾಡಬೇಕಂದ್ರೆ 0 ಅಲ್ಲದ ಸಂಖ್ಯೆ ಮೊದಲು ಬರಬೇಕು. ಈ 3 0 ಇಲ್ಲಿ ಬರ್ತವೆ, ಕೊನೆಗೆ 7 ಇದ್ದದ್ದು ಹಾಗೆ ಇರುತ್ತೆ. ಆಪ್ಷನ್ ಬಿ. ವೆರಿ ಗುಡ್. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಸರಿನಾ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಚಲೇ. 4 ಅಂಕಿಯ ಸಂಖ್ಯೆಗಳು ಎಷ್ಟಿವೆ? ತೇಜಸ್, 4 ಅಂಕಿಯ ಸಂಖ್ಯೆಗಳು ಎಷ್ಟಿವೆ? 9,000. 4 ಅಂಕಿಯ 1 ಅಂಕಿಯ ಸಂಖ್ಯೆ ಎಷ್ಟಿದ್ದಾವೆ? 1 ಅಂಕಿಯ ಸಂಖ್ಯೆ ಎಷ್ಟಿದ್ದಾವೆ? 2 ಅಂಕಿಯ ಸಂಖ್ಯೆ ಎಷ್ಟಿದ್ದಾವೆ? 3 ಅಂಕಿಯ ಸಂಖ್ಯೆ ಎಷ್ಟಿದ್ದಾವೆ? 4 ಅಂಕಿಯ ಸಂಖ್ಯೆ ಎಷ್ಟಿದ್ದಾವೆ? 5 ಅಂಕಿಯ ಸಂಖ್ಯೆ ಎಷ್ಟಿದ್ದಾವೆ? ಅರ್ಥ ಆಗುತ್ತಾ? 4 ಅಂಕಿಯ ಸಂಖ್ಯೆಗಳು ಎಷ್ಟಿದ್ದಾವೆ ಅಂತ ಕೇಳ್ಯಾರೆ. ಅದಕ್ಕೆ 9,000 ಇದಕ್ಕೆ ಉತ್ತರ. ಇದು ಕ್ಲಾಸಲ್ಲೂ ಮಾಡಿದ್ವಿ ನಾವು, ನೆನಪಿದೆಯಾ ನಿಮಗೆ? ಇದನ್ನು ಕ್ಲಾಸಲ್ಲೂ ಒಂದ್ಸರಿ ಚರ್ಚೆ ಮಾಡಿದ್ದೀವಿ ನಾವು. ಎಸ್.
ಮೊದಲ 4 ಅವಿಭಾಜ್ಯ ಸಂಖ್ಯೆಗಳ ಮೊತ್ತ. ವಾಟ್? 2, 3, 5, 7 ಇವುಗಳ ಮೊತ್ತ ಏನಾಗುತ್ತೆ ಮಕ್ಕಳೇ? 5, 5, 10, 10, 7, 17. ಆಪ್ಷನ್ ಸಿ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಚಲೆ. 4, 0, 6, 9 ಮತ್ತು 7 ಬಳಸಿ ಬರೆಯಬಹುದಾದ 5 ಅಂಕಿಯ ಅತಿ ದೊಡ್ಡ ಬೆಸ ಸಂಖ್ಯೆ. ಅತಿ ದೊಡ್ಡ ಬೆಸ ಸಂಖ್ಯೆ. ಮೊದಲು 5 ಅಂಕಿ ಅತಿ ದೊಡ್ಡ ಮಾಡಿರಿ, ಆಮೇಲೆ ಬೆಸ ಮಾಡಿರಿ. 5 ಅಂಕಿ ಅತಿ ದೊಡ್ಡ ಸಂಖ್ಯೆ ಮೊದಲು ರಚಿಸಿರಿ, ಆಮೇಲೆ ಬೆಸ ಮಾಡಿರಿ. ಮೊದಲು 5 ಅಂಕಿಯ ದೊಡ್ಡ ಬೆಸ ಸಂಖ್ಯೆ ಮಾಡೋಣ, ಅಲ್ಲ ದೊಡ್ಡ ಸಂಖ್ಯೆ ಮಾಡೋಣ. ದೊಡ್ಡ ಸಂಖ್ಯೆ ಮಾಡಬೇಕಂದ್ರೆ ಏನು ಮಾಡ್ತೀವಿ? ದೊಡ್ಡ ಸಂಖ್ಯೆ ಮಾಡ್ಬೇಕಂದ್ರೆ ಏನು ಮಾಡ್ತೀವಿ? ದೊಡ್ಡದ್ರಿಂದ ಚಿಕ್ಕದು. ದೊಡ್ಡದು ಯಾವುದಿದೆ? 9. ನಂತರ 7. ನಂತರ ದೊಡ್ಡದ್ರಿಂದ ಚಿಕ್ಕದಕ್ಕೆ ಮಾಡಿದ್ವಿ. ಇದು ದೊಡ್ಡ ಸಂಖ್ಯೆ. ತೋಳ ಹಳ್ಳಕ್ಕೆ ಬಿತ್ತು. ಹಾಂ ಕೇಳ್ರಿ ಸರ್, ಅದಕ್ಕೆ ಆಪ್ಷನ್ ಎ ಕೊಟ್ಟಿರ್ತೀವಿ ಥರ ನಾವು. ಅದು ದೊಡ್ಡ ಸಂಖ್ಯೆ ಆಯಿತಾ. ನಮಗೆ ಬೇಕಿರೋದೇನು? ಬೆಸ ಸಂಖ್ಯೆ. ದೊಡ್ಡ ಸಂಖ್ಯೆ ಅಷ್ಟೇ. ಅದು ಬೆಸ ಇದೆಯಾ? ಅದು ಬೆಸ ಇಲ್ಲ ಮಕ್ಕಳೇ. ಬೆಸ ಸಂಖ್ಯೆ ಇಲ್ಲ ಇಲ್ಲಿ. ಆಪ್ಷನ್ಗಳನ್ನ ಅದೇ ಥರ ಕೊಟ್ಟಿರ್ತಾರೆ ಎಕ್ಸಾಮಲ್ಲಿ. ಪ್ರಶ್ನೆನ ಭಾಳ ಚೆನ್ನಾಗಿ ಓದ್ಕೊಬೇಕು. ಪ್ರಶ್ನೆನ ನೀವು ಚೆನ್ನಾಗಿ ಓದ್ಕೊಂಡ್ರಪ್ಪ ಅಂದರೆ ನಿಮ್ಮ ಅರ್ಧ ಲೆಕ್ಕ ಅಲ್ಲೇ ಮುಗ್ದೋಗಿರುತ್ತೆ ಆಯಿತಾ. ನೋಡಿರಿ ಇಲ್ಲೇನಿದೆ? ಬೆಸ ಸಂಖ್ಯೆ ಇದೆಯಾ? ಬೆಸ ಸಂಖ್ಯೆ ಇದೆಯಾ? ಬೆಸ ಸಂಖ್ಯೆ ಇದೆಯಾ? ಇದೆ. ನೋಡಿರಿ ಮಕ್ಕಳೇ, ಭಾಳ ಜನ ಏನು ಮಾಡಿಬಿಡ್ತೀರಿ ಗೊತ್ತಾ? ಇದನ್ನು ಇಲ್ಲಿ ಹಾಕ್ಬಿಡ್ತೀರಿ, ಈ 0 ಇಲ್ಲಿ ಹಾಕ್ಬಿಡ್ತೀರಿ. 9, 6, 4 ಅಂತ ಬರೆದು ಬಿಡ್ತೀರಿ. ಅದು ತಪ್ಪು. ಆ ಥರ ಮಾಡುವಾಗಿಲ್ಲ. ನಾವು ಸ್ಥಾನ ಪಲ್ಲಟ ಹೇಗೆ ಮಾಡಬೇಕು ಗೊತ್ತಾ? 7 ಕೊನೆಗೆ ಹೋಗುತ್ತೆ, 6, 4, 0 ಈ ಕಡೆ ಜರುಗುತ್ತೆ. ಒಟ್ಟಾಗಿ 6, 4, 0 ಇದೆಯಲ್ಲ ಈ ಕಡೆ ಜರುಗುತ್ತೆ. ಹೇಗೆ? 6, 4, 0 ಈ ಥರ ಬರುತ್ತದು. ಇಲ್ಲಿದ್ದು ಇಲ್ಲಿಗೆ ಬರುತ್ತೆ. 7 ಮಾತ್ರ ಅಲ್ಲಿಗೆ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಟ್ರೈನ್ ಗೊತ್ತಾ ನಿಮಗೆ? ಟ್ರೈನ್ ಒಂದು ಬೋಗಿ ತಗೊಂಡ್ಬಿಡ್ತೀವಿ ಇಲ್ಲಿ. ಈ ಬೋಗಿ ತಗೊಂಡು ಹಿಂದಕ್ಕೆ ಹಾಕಿದ್ವಿ ಅಷ್ಟೇ. ಮಿಕ್ಕಿದ ಬೋಗಿನ ಮುಂದಕ್ಕೆ ದಬ್ಬತ್ವಿ. ನಾನು ಚುಕುಬುಕ್ಕು ಅಂತ ಹೇಳ್ಬೇಕಾ ಮತ್ತೀಗ? ಹಾಂ ಟ್ರೈನ್ ಇದು ನಮ್ಮದು. ಟ್ರೈನು ಗಾಲಿ ಎಲ್ಲದವ ಅದು ಎಲ್ಲ ಏನೂ ಕೇಳೋಂಗಿಲ್ಲ. ಟ್ರೈನ್ ಇದು. ಟ್ರೈನ್ ಅಲ್ಲ ಅಂದರೆ ನೋಡಿರಿ ಫೇಲ್ ಮಾಡಿಬಿಡ್ತೀವಿ. ಟ್ರೈನ್ ಇದು ಎಲ್ಲರೂ ಒಪ್ಕೊಬೇಕಿದು. ಇದೇನಿದು? ಮ್ಯಾಥ್ಸ್ ಟ್ರೈನ್, ಸಂಖ್ಯೆಗಳ ಟ್ರೈನ್, ಪೂರ್ಣ ಸಂಖ್ಯೆಗಳ ಟ್ರೈನ್. 0 ಇದೆ. ಯಾವ ಟ್ರೈನ್ ಇದು? ಟ್ರೈನ್. ಪೂ ಎಲ್ಲ ಆಮೇಲೆ ಮಾಡೋಣ. ಕೇಳ್ರಿ, ಈಗ ಒಂದು ಬೋಗಿ ಇದೆಯಲ್ಲ ಇದು 7 ಅಯ್ಯಯ್ಯೋ ತಡ್ರಿ, ಅದನ್ನು ತೆಗೆದ್ಬಿಟ್ಟು ಹೊಸ ಥರ ಕೆಟ್ಟೋಗ್ಬಿಟ್ಟೈತೆ ಅದು. ಓಕೆ, ಸೊ ಇದು 7 ಅಲ್ಲಿಗೆ ಹೋಗ್ತಾ ಇದೆ ಅಲ್ವಾ? ಇದು 7 ಅಲ್ಲಿಗೆ ಹೋಗ್ತಾಯಿದೆ ಬೋಗಿ. 7 ಹೋಗ್ತಾ ಇದೆ ಅಂದರೆ ಮಕ್ಕಳೇ ಅದರ ಅರ್ಥ 7 ಅಲ್ಲಿಗೆ ಹೋಗ್ತಾ ಇದೆ ಅಂದರೆ 6, 4, 0 ಇದಾವಲ್ಲ ಜೊತೆಗೆ ಹಿಂಗೆ ಸರಿತಿದ್ದಾವಂತ ಅರ್ಥ ಆಯಿತಾ. 7 ಕೊನೆಗೆ ಹೋಯ್ತು, 6, 4, 0 ಒಂದು ಹೆಜ್ಜೆ ಈ ಥರ ಜರುಗ್ತದೆ ಅಂತ ಅರ್ಥ. ಅರ್ಥ ಆಯ್ತಾ? ಸರಿನಾ? ಸೊ ಇದು ಟ್ರೈನ್ ಅಲ್ಲ, ಸಾರಿ. ಆಪ್ಷನ್ ಯಾವುದಪ್ಪ? ಆಪ್ಷನ್ ಬಿ. ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ ಮಕ್ಕಳೇ. 3, 5, 2, 0 ಮತ್ತು 1 ಬಳಸಿಕೊಂಡು ಬರೆಯಬಹುದಾದ ಅತಿ ಚಿಕ್ಕ ಸರಿ ಸಂಖ್ಯೆ. ಮೊದಲು ಅತಿ ಚಿಕ್ಕ ಸಂಖ್ಯೆ ಮಾಡಿರಿ, ಆಮೇಲೆ ಸರಿ ಸಂಖ್ಯೆ ಮಾಡಿರಿ. ಅತಿ ಚಿಕ್ಕ ಸಂಖ್ಯೆ ಅಂದರೆ ಹೇಗೆ ಬರಿತೀವಿ ಮಕ್ಕಳೇ? ಚಿಕ್ಕದ್ರಿಂದ ದೊಡ್ಡ ಸಂಖ್ಯೆ, ಚಿಕ್ಕದ್ರಿಂದ ದೊಡ್ಡ ಸಂಖ್ಯೆ ಬರಿತೀವಿ. ಕರೆಕ್ಟಾ? ಚಿಕ್ಕದ್ರಿಂದ ದೊಡ್ಡ ಸಂಖ್ಯೆ ಕಡೆ ಹೋಗ್ತೀವಿ. 0, 0, 1, 2, 3, 5. ಇದು 5 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಆಯ್ತೆ? ಇಲ್ಲ. ಸೊ 1 ಈ ಕಡೆ ಬರಬೇಕು, 0 ಕಡೆ ಬರಬೇಕಲ್ಲ. 0 ಅಲ್ಲದ ಸಂಖ್ಯೆ ಮೊದಲು ಬರಬೇಕು. 1, 0, 2, 3, 5. ಸರಿ ಅಲ್ವಾ? ಉತ್ತರ ಬಂತಲ್ವಾ ಗೌತಮ್? ಉತ್ತರ ಬಂತಲ್ವಾ? ಸರಿ ಸಂಖ್ಯೆ ಮಾಡಬೇಕಲ್ವಾ? ಅತಿ ಚಿಕ್ಕ ಸರಿ ಸಂಖ್ಯೆ ಮಾಡ್ಬೇಕಂತ ಹೇಳಿದ್ರೆ ಮಕ್ಕಳೇ, ಸರಿ ಸಂಖ್ಯೆ ಇಲ್ಲ, ಸರಿ ಸಂಖ್ಯೆ ಇಲ್ಲಿದೆ, ಅದು ಕೊನೆಗೆ ಹೋಗ್ಬೇಕಾಗತ್ತೆ. 1, 0, 3, 5, 2. ಆಪ್ಷನ್ ಸಿ. ಓಕೆ, ಗೊತ್ತಾಗ್ತಿದೆಯಾ ಪ್ರತೀಕ್? ಸರಿಯಾಗಿದೆಯಾ? ಗುಡ್. ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳೇ. ಚಲೋ.
2 ಅಂಕಿಯ ದೊಡ್ಡ ಸರಿ ಸಂಖ್ಯೆ ಮತ್ತು 3 ಅಂಕಿಯ ಅತಿ ಚಿಕ್ಕ ಬೆಸ ಸಂಖ್ಯೆಯಾಗಿರುವ ಸಂಖ್ಯೆಗಿರುವ ಮೊತ್ತವೆಷ್ಟು? 2 ಅಂಕಿಯ ದೊಡ್ಡ ಸರಿ ಸಂಖ್ಯೆ. ವೆರಿ ಗುಡ್, ವೆರಿ ವೆರಿ ಗುಡ್. 2 ಅಂಕಿಯ ಅತಿ ದೊಡ್ಡ ಸರಿ ಸಂಖ್ಯೆ. 2 ಅಂಕಿಯ ಅತಿ ದೊಡ್ಡ ಸರಿ ಸಂಖ್ಯೆ. 2 ಅಂಕಿಯ ಅತಿ ದೊಡ್ಡ ಸಂಖ್ಯೆ. 2 ಅಂಕಿ ಅತಿ ದೊಡ್ಡ ಸಂಖ್ಯೆ, ಆದರೆ ಅದು ಬೆಸ ಸಂಖ್ಯೆ. 2 ಅಂಕಿ ಅತಿ ದೊಡ್ಡ ಸರಿ ಸಂಖ್ಯೆ 98. ಕರೆಕ್ಟ್, ಅರ್ಥ ಆಯ್ತಾ? ಮತ್ತೇನು ಕೇಳಿದ್ದಾರೆ? ಮತ್ತು 3 ಅಂಕಿಯ ಅತಿ ಚಿಕ್ಕ ಬೆಸ ಸಂಖ್ಯೆ. 3 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು? 100. ಇದು ಸರಿ ಸಂಖ್ಯೆ. ಅದರ ಮೇಲೆ ಯಾವುದಿದೆ? 101. ಇದೇ ತಾನೇ ಅತಿ ಚಿಕ್ಕ ಬೆಸ ಸಂಖ್ಯೆ. ಎಸ್ ಎಸ್, 101. ಇದಕ್ಕೆ ಏನು ಮಾಡ್ಬೇಕಂತ ನಾನು? ಮೊತ್ತವೆಷ್ಟು? ಮೊತ್ತ ಕೂಡಿಸೋಣ. 1 × 1 9. 9 ಆಪ್ಷನ್ ಈಸಿ. ಈಸಿ. ಥ್ಯಾಂಕ್ ಯು. ನೆಕ್ಸ್ಟ್ ಕ್ವೆಶ್ಚನ್. ಚಲೋ. 9, 8, 6, 3 ಮತ್ತು 1 ಬಳಸಿ ಬರೆಯಬಹುದಾದ ದೊಡ್ಡ ಸರಿ ಸಂಖ್ಯೆ. ದೊಡ್ಡ ಸರಿ ಸಂಖ್ಯೆ. ದೊಡ್ಡ ಸಂಖ್ಯೆ ಮಾಡಬೇಕಂದ್ರೆ ದೊಡ್ಡದ್ರಿಂದ ಚಿಕ್ಕದು. 9, 8, 6 ಅವರೇ ಕೊಟ್ಟಿದ್ದಾರೆ. ಆದರೆ ಸರಿ ಸಂಖ್ಯೆ ಗೌತಮ್ ಹೋಗ್ಬಿಟ್ಟು ಹಾಕಿರ್ತಾನೆ ಆಪ್ಷನ್ ಎ ಅಂತ. ಹಾಂ, ಸರಿ ಸಂಖ್ಯೆ ಮಾಡ್ಬೇಕು ಮಕ್ಕಳೇ. ಸರಿ ಸಂಖ್ಯೆ ಎಲ್ಲಿದೆ? ಇಲ್ಲಿದೆ. ಈ 6 ಅಲ್ಲೋಗುತ್ತೆ. 31 ಒಂದು ಹೆಜ್ಜೆ ಈ ಕಡೆ ಬರುತ್ತೆ, ಒಂದು ಮನೆ ಈ ಕಡೆ ಬರುತ್ತೆ, 31 ಈ ಕಡೆ ಬರುತ್ತೆ, 8, 9 ಹಾಗೆ ಇರುತ್ತೆ. ಆಪ್ಷನ್ ಸಿ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಸಾಗರ್ ಮಾಡಿದ್ದೀರಾ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಚಲೋ ಬಾಲಾಜಿ. 4, 3, 1, 7 ಮತ್ತು 5 ಬಳಸಿ ಬರೆಯಬಹುದಾದ ಚಿಕ್ಕ ಸರಿ ಸಂಖ್ಯೆ ಯಾವುದು? ಅತ್ಯಂತ ಚಿಕ್ಕ ಸರಿ ಸಂಖ್ಯೆ. ಮೊದಲು ಚಿಕ್ಕ ಸಂಖ್ಯೆ ಮಾಡಿರಿ, ಆಮೇಲೆ ಸರಿ ಸಂಖ್ಯೆ ಮಾಡಿರಿ. ಚಿಕ್ಕದ ಸಂಖ್ಯೆ ಮಾಡಬೇಕಂದ್ರೆ ಹೇಗೆ ಬರೀತೀರಿ? ಚಿಕ್ಕದ್ರಿಂದ ದೊಡ್ಡದು. 1, 3, 4, 5, 7 ಚಿಕ್ಕದ್ರಿಂದ ದೊಡ್ಡದು. ಇದು ಸರಿ ಸಂಖ್ಯೆಯೇ? ಇದು ಬೆಸ ಸಂಖ್ಯೆ ಬಂತಲ್ವಾ ಶ್ರೇಯ? ಸೊ ಸರಿ ಸಂಖ್ಯೆ ಇಲ್ಲಿದೆ. ಇಲ್ಲಿಂದ ಹುಡುಕಂತ ಬಂದರೆ ಇಲ್ಲಿದೆ ಸರಿ ಸಂಖ್ಯೆ, ಅದನ್ನು ಕೊನೆಗೆ ಹಾಕ್ರಿ, ಸರಿ ಸಂಖ್ಯೆ ಆಗುತ್ತೆ. ನೋಡಿರಿ, ಸರಿ ಸಂಖ್ಯೆ ಅಂದರೆ ಹೆಂಗೆ ಬರುತ್ತೆ? ಬಿಡಿ ಸ್ಥಾನದಲ್ಲಿ 0, ಈ ಅಂಕೆಗಳಲ್ಲಿ 1 ಅಂಕೆ ಇತ್ತಂದರೆ ಅದು ಸಂಪೂರ್ಣ ಸಂಖ್ಯೆ, ಸರಿ ಸಂಖ್ಯೆ ಆಗುತ್ತೆ. ಹೌದಲ್ವಾ? ನಾವು ಮಾಡ್ತಿರೋದು ಅದೇ ಪ್ರಯತ್ನ ಮಕ್ಕಳೇ. ಓ ಎಸ್, ಪ್ರಾಕ್ಟೀಸ್ ಇದೆ ಅಂದರೆ ಒಂದೇ ಸ್ಟೆಪ್ಪಲ್ಲಿ ಮಾಡ್ಬೋದಪ್ಪ. 4 ಇಲ್ಲೊಂದೇ ಬರ್ತಾ ಇರೋದಲ್ಲ, ಬಿಡಿ ಸ್ಥಾನದಲ್ಲಿ 4 ಅದು ಒಂದರಲ್ಲೇ ಇರೋದು. ಆಪ್ಷನ್ ಸಿ ಅಲ್ಲಿ. ಅಯ್ಯೋ, ಲೆಕ್ಕ ಮಾಡೋದೇ ಬೇಕಿದ್ದಿಲ್ಲ. ಸರಿ ಸಂಖ್ಯೆ ಕೇಳಿದ್ದಾರೆ, ಸರಿ ಸಂಖ್ಯೆ ಇದೊಂದೇ ಇರೋದು, ನಾವು ಲೆಕ್ಕ ಮಾಡೋ ಅವಶ್ಯಕತೆನೇ ಇದ್ದಿದ್ದಿಲ್ಲ. ಛೇ, ಎಂಥ ವ್ಯರ್ಥ. 5 ಅಂಕಿಯ ದೊಡ್ಡ ಸಂಖ್ಯೆ 14ರ ಬಾಧ್ಯತೆಯನ್ನು ಹೊಂದಿರಬೇಕಂತೆ. ಯಾವುದದು? ಕರೆಕ್ಟ್. 5 ಅಂಕಿಯ ದೊಡ್ಡ ಸಂಖ್ಯೆ ಯಾವುದು? 5 ಸರಿ 9. ಅದು 14ರ ಬಾಧ್ಯತೆನ ಹೊಂದಿರಬೇಕಂತೆ. ಹೊಂದಿದೆಯಲ್ಲ ಗೊತ್ತಿಲ್ಲ, ಚೆಕ್ ಮಾಡೋಣ. ರೈಟ್. 14 7 98 ಮಕ್ಕಳೇ. ಶೇಷ 1, 9 ಬಂತು. 14 1 14, ಶೇಷ 5. ಕಡ್ತ ಹೊಡಿಬೇಡ್ರಿ, ಹೇಳ್ತೀನಿ ಯಾಕೆ ಅಂತ. 14 56, ಶೇಷ 3, 9 ಕೆಳಗೆ ಬರುತ್ತೆ. 14 2 26, ಶೇಷ 13. 14 2 28. ಸಾರಿ 14 2 28. ನಾನು ತಪ್ಪು ಮಾಡಿದ್ದೀನಿ. ಶೇಷ 11. ಅಂದರೆ ಮಕ್ಕಳೇ, ಶೇಷ 11 ಉಳಿತಾ ಇದೆ ಅಲ್ವಾ? ಈ 11 ಇದ್ದಿದ್ದರೆ ಅದು ನಿಶೇಷ ಭಾಗಾಕಾರ ಆಗ್ತಿತ್ತು ತಾನೇ? ಸೊ ಹಾಗಾದ್ಮೇಲೆ ನಮ್ಮ 5 ಅಂಕಿ ಅತಿ ದೊಡ್ಡ ಸಂಖ್ಯೆಯಲ್ಲಿ 11ನ್ನು ತೆಗೆದುಬಿಡೋಣ. ಅವಾಗ ಏನಾಗುತ್ತೆ? ಅದು ನಿಶೇಷವಾಗಿ 14ರಿಂದ ಭಾಗ ಆಗುತ್ತೆ. ರೈಟ್. ಟೈಮ್ ಇತ್ತಂದರೆ ಮಾಡಿದ್ರೆ ಒಳ್ಳೆಯದು. ನಿನ್ನ ಮೆಥಡಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ ಗೌತಮ?
ನೀನು ಇದನ್ನೇ ಭಾಗಾಕಾರ ಮಾಡ್ತಾ ಹೊರಟಿದ್ಯಲ್ಲ, ಒಂದು ವೇಳೆ ಆನ್ಸರ್ ಆಪ್ಷನ್ ಡಿ ಅಲ್ಲಿ ಇದ್ದಿದ್ರೆ ನೀನು 3 ಲೆಕ್ಕ ಎಕ್ಸ್ಟ್ರಾ ಮಾಡ್ದಂಗೆ ಆಗ್ತಿತ್ತು. 1 ಲೆಕ್ಕ ಮಾಡೋಕ್ಕೆ ಹೋಗಿ 3 ಲೆಕ್ಕ ಮಾಡ್ದಂಗೆ ಆಗ್ತಿತ್ತು ನೀನು. ಹೌದಾ ಇಲ್ವಾ? ಇದು ಮೊದಲೇ ಕೊಟ್ಟಿದ್ದೀವಿ ಆಪ್ಷನ್ ಎಲ್ಲಿ. ಅಕಸ್ಮಾತ್ ಈ ಆನ್ಸರ್ ಆಪ್ಷನ್ ಡಿ ಅಲ್ಲಿ ಇದ್ದಿದ್ರೆ ನೀನು 3 ಲೆಕ್ಕ ಮಾಡಿ ಚೆಕ್ ಮಾಡಿದ್ಮೇಲೆ ಗೊತ್ತಾಗ್ತಿತ್ತು ನಿಮಗೆ, ಓಹೋ ಇದು 3 ಬರ್ತಾ ಇಲ್ಲ, ಬಿಡ್ರಿ 4ನೇದು ಇರ್ಬೋದು, ಆಪ್ಷನ್ ಡಿ ಹಾಕೋಣ ಅಂತ ಗೊತ್ತಾಗ್ತಿತ್ತು. ಈ ಮೆಥಡಲ್ಲಿ ಮಾಡಿದ್ರೆ ನಿಮಗೆ ಒಂದೇ ಲೆಕ್ಕದಲ್ಲಿ ಬಂದ್ಬಿಡುತ್ತೆ, ಒಂದೇ ಸ್ಟೆಪ್ಪಲ್ಲಿ. ಓಕೆ, ಮುಂದಿನ ಪ್ರಶ್ನೆ. 3ರ ಬಾಧ್ಯತೆಯನ್ನು ಹೊಂದಿರುವ 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ ಯಾವುದು? 3ರ ಬಾಧ್ಯತೆಯನ್ನು ಹೊಂದಿರುವ 4 ಅಂಕಿಯ ಅತಿ ಚಿಕ್ಕ ಸಂಖ್ಯೆ. 4 ಅಂಕಿ ಅತಿ ಚಿಕ್ಕ ಸಂಖ್ಯೆ 3ರ ಬಾಧ್ಯತೆಯನ್ನು ಹೊಂದಿರಬೇಕಂತೆ. ನಾನು ಹಾಗೆ ಚೆಕ್ ಮಾಡ್ತೀನಿ. 4 ಅಂಕಿ ಅತಿ ಚಿಕ್ಕ ಸಂಖ್ಯೆ ಯಾವುದಪ್ಪ? ಇದೆ ತಾನೆ. 3ರ ಬಾಧ್ಯತೆ ಹೊಂದಿರಬೇಕಲ್ವಾ? ಹೌದಾ? ಏನು ಮಾಡೋಣ? 3 3 9, ಶೇಷ 1, 0 ಬರುತ್ತೆ. 3 3 9, ಶೇಷ 1, 0 ಕೆಳ ಬರುತ್ತೆ. 3 3 9, ಶೇಷ 1. ಅಲ್ಲಪ್ಪ, ಇದಕ್ಕೆ ಇನ್ನೊಂದು 2 ಸೇರಿಸ್ಬಿಟ್ರಿದ್ರೆ 3ರಿಂದ ಭಾಗಾಕಾರ ಆಗ್ತಿತ್ತ? ಇನ್ನು ಎಷ್ಟು ಸೇರಿಸ್ಬೇಕು 3ರಿಂದ ಭಾಗಾಕಾರ ಆಗ್ತದೆ? ಇನ್ನೆರಡು. ನನ್ನ ಹತ್ರ 4 ಅಂಕಿ ಅತಿ ಚಿಕ್ಕ ಸಂಖ್ಯೆ 1000 ಇತ್ತು. ಇದು ಭಾಗಾಕಾರ ಆಗಬೇಕು 3ರಿಂದ, ಅಂದರೆ ಇನ್ನು 2 ಸೇರಿಸ್ಬೇಕು. 1000ಕ್ಕೆ 2 ಸೇರಿಸಿದ್ರೆ 1002, ಆಪ್ಷನ್ ಬಿ. ಇದರಲ್ಲೇ ನಾವು ಅಲ್ಲ ಇದು ಆ್ಯಕ್ಚುಲಿ ಇದು ನಾಟ್ ಅ ಬೆಸ್ಟ್ ಮೆಥಡ್. ಇದು ಬೆಸ್ಟ್ ಮೆಥಡ್ ಅಲ್ಲ ಇದು. ಯಾಕಂತ ಹೇಳ್ತೀನಿ ಕೇಳ್ರಿ. 3ರ ಬಾಧ್ಯತೆಯನ್ನು ಹೊಂದಿರುವ ಅತಿ ಚಿಕ್ಕ 4 ಅಂಕಿಯ ಸಂಖ್ಯೆ ಅಂತ ಕೇಳಿದ್ದಾರೆ. ಕೊಟ್ಟಿರೋದ್ರಾಗ ಅತಿ ಚಿಕ್ಕ 4 ಅಂಕಿಯ ಸಂಖ್ಯೆ ಯಾವುದು? 1001. ಇದು 3ರ ಬಾಧ್ಯತೆ ಹೊಂದಿದೆಯಾ? ಚೆಕ್ ಮಾಡಿರಿ. ಒಂದಿದೆಯಾ? ಇಲ್ಲ. ನೆಕ್ಸ್ಟ್ ಯಾವುದಿದೆ? ಒಂದಿದೆಯಾ? 1 + 2. ಇದನ್ನು ಮಾಡೋದೇ ಬೇಕಿಲ್ಲ, ಇದು ಸರಿಯಾದ ಮೆಥಡ್. ಬಟ್ ಅಲ್ಲೂ ಅಂದಾಜು ಹಾಕ್ಬೋದಾ ನಾವು? ಕಾಮನ್ ಸೆನ್ಸ್ ಎಲ್ಲಿ ಬಿಟ್ಟಿದ್ದೀರಾ? ಜಾಮಿಟ್ರಿ ಬಾಕ್ಸಲ್ಲಿ ಇಟ್ಟಿದ್ದೀರಾ? ತೆಗಿರಿ ಹೊರಗೆ. ಎಲ್ಲಪ್ಪ ಏನು ಅಂತಾನೀಗ? ಸಾಮಾನ್ಯ ಜ್ಞಾನಪ್ಪ. ಹೋಗೋಣ ಇಲ್ಲಪ್ಪ ಮುಂದೆ. ಕೊನೆ ಪ್ರಶ್ನೆ. ಆರಾಮಿದೀಪ? ಕೆಳಗಿನವುಗಳಲ್ಲಿ ಅವಿಭಾಜ್ಯ ಸಂಖ್ಯೆ ಯಾವುದು? 170. ನೋಡ್ರಿ, 119 ಎಲ್ಲಿ ಬರುತ್ತೆ? 17 7. 111 ಎಲ್ಲಿ ಬರುತ್ತೆ ಮಕ್ಕಳೇ? 3 × 37. 3 × 37 ನೋಡ್ರಿ. 81 ಎಲ್ಲಿ ಬರುತ್ತೆ? 99. 181 ಎಲ್ಲೂ ಬರೋಲ್ಲ, ಯಾವ ಮಗ್ಗಿಲೂ ಕಾಣ್ತಾ ಇಲ್ಲ ನಮಗೆ. ಹೌದಾ? ಸೊ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ. ಇದರೊಂದಿಗೆ ನಿಮ್ಮ ಮೊದಲ ಗಣಿತದ ಕಿರುಪರೀಕ್ಷೆಯ ಚರ್ಚೆ ಇಲ್ಲಿಗೆ ಮುಕ್ತಾಯವಾಗ್ತದೆ. ಆನ್ಲೈನಲ್ಲೂ ನೋಡ್ತಿರೋ ಮಕ್ಕಳನ್ನು ನಾನು ಇನ್ನೊಂದು ಕಿರುಪರೀಕ್ಷೆಯ ವಿವರಣೆಯೊಂದಿಗೆ ಕಾಣ್ತೇನೆ. ಸೊ ಇಲ್ಲಿ ಯಾವುದಾದ್ರೂ ವಿಷಯ ಅರ್ಥ ಆಗಿಲ್ಲ ಅಂದರೆ ವೀಡಿಯೋನ ಮತ್ತೆ ವಾಪಸ್ ಹೋಗಿ ನೋಡೋ ಅವಕಾಶ ನಿಮ್ಮ ಹತ್ರ ಇದೆ. ಎಷ್ಟು ಹೇಳ್ತಾ ಇರ್ತೀನಿ, ತರಗತಿ ಮುಗಿಸ್ತಿದ್ದೀವಿ. ನೆನಪಿಡಿ, ಇದು ಈಸಿ ಪೀಸಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.